ಕಾರ್ಮೋಡ ಆವರಿಸಿದೆ ಭಾರತದ ಕಟ್ಟಕಡೆಯ ಹಳ್ಳಿಯಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಕನ್ನಡತೆಯ ದೂರದಲ್ಲಿ ಪಾಪಿ ಪಾಕಿಸ್ತಾನ. ಲೈನ್ ಆಫ್ ಕಂಟ್ರೋಲ್ ಹೇಗಿದೆ? ಹಾಗಾದ್ರೆ ನೋ ಮ್ಯಾನ್ಸ್ ಲ್ಯಾಂಡ್ ಹೇಗೆ ಕಾಣಿಸುತ್ತೆ? ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಹೇಗಿದೆ? ಎಲ್ಲದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕಂಪ್ಲೀಟ್ ಕವರೇಜ್ ಮಾಡಿರುವಂತದ್ದು ನನ್ನ ಕಲೀಗ್ ಅಭಿಷೇಕ್ ಇದ್ರ ಬಗ್ಗೆ ತೋರಿಸ್ತಾರೆ ನಿಮ್ಗೆ. ಬನ್ನಿ ನೋಡಿ. 2016ರಲ್ಲಿ ಭಾರತದ ಸೇನೆಯ ಮೇಲೆ ಅಟ್ಯಾಕ್ ಮಾಡಿದಂತ ಸ್ಥಳದಿಂದ ಕೇವಲ 10 ಕಿಲೋಮೀಟರ್ ಮೇಲ್ಗಡೆ ನಾನು ಬಂದಿದ್ದೇನೆ. ಇಲ್ಲಿರುವಂತಹ ಚಿತ್ರಣ ತೋರಿಸ್ತಾ ಇದ್ದೇನೆ. ಈ ಒಂದು ಗ್ರಾಮದಲ್ಲಿ ಇರುವುದು ಸುಮಾರು 1500ರಿಂದ 1700 ಜನ ಇದ್ದಾರೆ. ಆದ್ರೆ ಇಲ್ಲಿನ ವ್ಯವಸ್ಥೆ ಯಾವ ತರ ಇದೆ, ಇವರು ವಾಸ ಮಾಡೋದಕ್ಕೆ ಹೇಗಿದ್ದಾರೆ, ಇಲ್ಲಿ ಅವರು ಅನುಭವಿಸಬೇಕಾದ ಕಷ್ಟಗಳೇನು, ಅದ್ರ ಜೊತೆಗೆ ನಮ್ಮ ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಬಾರ್ಡರ್ ಪ್ರದೇಶವನ್ನ ಕೂಡ ನಾವು ನಿಮ್ಗೆ ಈಗ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ಈ ಸದ್ಯದ ಮಟ್ಟಿಗೆ ನಾವು ಬಂದಿರೋ ಪ್ರದೇಶದಲ್ಲಿರುವಂತಹ ಚಿತ್ರಣ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಿರೋಂಥದ್ದು. ಈಗ ಒಂದು ಕ್ಲಾರಿಟಿ ನಾವೇನ್ ಕೊಡ್ಬೇಕಾಗತ್ತೆ, ಇಲ್ಲಿ ಲೈನ್ ಆಫ್ ಕಂಟ್ರೋಲ್ ವರೆಗೂ ಬಿಡ್ತಾರಾ ಇಲ್ವಾ? ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿವರೆಗೂ ಬಿಡೋದು ಕಷ್ಟ ಆಗುವಂತ ಕಾರಣದಿಂದಾಗಿ ಅದರ ಮತ್ತೊಂದು ಭಾಗದಿಂದ ತೋರಿಸುವಂತ ಪ್ರಯತ್ನ. ಇಲ್ಲಿರುವಂತಹ ಅಷ್ಟು ಮನೆಗಳು ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಇರುವಂತಹ ಎಡಭಾಗದಲ್ಲಿರುವಂತಹ ಅಷ್ಟು ಮನೆಗಳು ಭಾರತಕ್ಕೆ ಸೇರಿದ್ದವಾದ್ರೆ ಒಂದು ಮೊಬೈಲ್ ಟವರ್ ಅನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ಟವರ್ನ ಬಲಭಾಗದಲ್ಲಿ ಇರುವಂತಹ ಬೆಟ್ಟದ ಮೇಲೆ ಸಣ್ಣ ಪುಟ್ಟದಾಗಿ ಕಾಣ್ತಿರುವಂತಹ ಅಷ್ಟು ಮನೆಗಳು ಆಜಾದ್ ಕಾಶ್ಮೀರ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನ್ ಹೇಳ್ತೀವಿ ಅಲ್ಲಿಗೆ ಸೇರಿರುವಂತಹ ಮನೆಗಳಾಗಿರುವಂತದ್ದು. ಸಣ್ಣ ಪ್ರಮಾಣದಲ್ಲಿ ನದಿ ಹರಿತಾ ಇರುವಂತಹ ಚಿತ್ರಣವನ್ನ ನಮ್ಮ ಕ್ಯಾಮೆರಾ ಏನಾದರೂ ಕಾಣಿಸಿದ್ರೆ ಆ ಒಂದು ಭಾಗದಿಂದ ಬಲಭಾಗಕ್ಕೆ ಇರುವಂತಹ ಅಷ್ಟು ಪ್ರದೇಶ ಆಜಾದ್ ಕಾಶ್ಮೀರ್ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ಗೆ ಸೇರಿರುವಂತದ್ದು. ಇಲ್ಲಿಗೆ 2016ರಲ್ಲಿ ಅಟ್ಯಾಕ್ ಆದಂತಹ ಸ್ಥಳದಿಂದ ನಾವು ಕೇವಲ 10 ಕಿಲೋಮೀಟರ್ ಮೇಲೆ ಬಂದಿರುವಂತದ್ದು. ಇಲ್ಲಿರುವಂತಹ ಜನರು ಖಂಡಿತವಾಗಿಯೂ ದಶಕಗಳಿಂದ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕಬೇಕಾಗಿರುವಂತದ್ದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂತಹ ಹಿರಿಯರು ಕೂಡ ಇಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ತಮ್ಮ ಜೀವನವನ್ನ ನಡೆಸುವಂತ ಅನಿವಾರ್ಯತೆ ಅವರಿಗೆ ಎದುರಾಗಿರುವಂತದ್ದು. ಇಲ್ಲಿರುವಂತಹ ಬಂಕರ್ಗಳ ವ್ಯವಸ್ಥೆ ಯಾವ ತರ ಇದೆ ಮುಂದಿನ ಭಾಗದಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ. ಕಣಿವೆ ನಾಡಿನಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ ಭಾರತದ ಕಟ್ಟಕಡೆಯ ಹಳ್ಳಿಯಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಕನ್ನಡತೆಯ ದೂರದಲ್ಲಿ ಪಾಪಿ ಪಾಕಿಸ್ತಾನ. ಲೈನ್ ಆಫ್ ಕಂಟ್ರೋಲ್ ಹೇಗಿದೆ? ಹಾಗಾದ್ರೆ ನೋ ಮ್ಯಾನ್ಸ್ ಲ್ಯಾಂಡ್ ಹೇಗೆ ಕಾಣಿಸುತ್ತೆ? ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಹೇಗಿದೆ? ಎಲ್ಲದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕಂಪ್ಲೀಟ್ ಕವರೇಜ್ ಮಾಡಿರುವಂತದ್ದು ನನ್ನ ಕಲೀಗ್ ಅಭಿಷೇಕ್ ಇದ್ರ ಬಗ್ಗೆ ತೋರಿಸ್ತಾರೆ ನಿಮ್ಗೆ. ಬನ್ನಿ ನೋಡಿ. 2016ರಲ್ಲಿ ಭಾರತದ ಸೇನೆಯ ಮೇಲೆ ಅಟ್ಯಾಕ್ ಮಾಡಿದಂತ ಸ್ಥಳದಿಂದ ಕೇವಲ 10 ಕಿಲೋಮೀಟರ್ ಮೇಲ್ಗಡೆ ನಾನು ಬಂದಿದ್ದೇನೆ. ಇಲ್ಲಿರುವಂತಹ ಚಿತ್ರಣ ತೋರಿಸ್ತಾ ಇದ್ದೇನೆ. ಈ ಒಂದು ಗ್ರಾಮದಲ್ಲಿ ಇರುವುದು ಸುಮಾರು 1500ರಿಂದ 1700 ಜನ ಇದ್ದಾರೆ. ಆದ್ರೆ ಇಲ್ಲಿನ ವ್ಯವಸ್ಥೆ ಯಾವ ತರ ಇದೆ, ಇವರು ವಾಸ ಮಾಡೋದಕ್ಕೆ ಹೇಗಿದ್ದಾರೆ, ಇಲ್ಲಿ ಅವರು ಅನುಭವಿಸಬೇಕಾದ ಕಷ್ಟಗಳೇನು, ಅದ್ರ ಜೊತೆಗೆ ನಮ್ಮ ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಬಾರ್ಡರ್ ಪ್ರದೇಶವನ್ನ ಕೂಡ ನಾವು ನಿಮ್ಗೆ ಈಗ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ಈ ಸದ್ಯದ ಮಟ್ಟಿಗೆ ನಾವು ಬಂದಿರೋ ಪ್ರದೇಶದಲ್ಲಿರುವಂತಹ ಚಿತ್ರಣ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಈಗ ಒಂದು ಕ್ಲಾರಿಟಿ ನಾವೇನ್ ಕೊಡ್ಬೇಕಾಗತ್ತೆ, ಇಲ್ಲಿ ಲೈನ್ ಆಫ್ ಕಂಟ್ರೋಲ್ ವರೆಗೂ ಬಿಡ್ತಾರಾ ಇಲ್ವಾ? ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿವರೆಗೂ ಬಿಡೋದು ಕಷ್ಟ ಆಗುವಂತ ಕಾರಣದಿಂದಾಗಿ ಅದರ ಮತ್ತೊಂದು ಭಾಗದಿಂದ ತೋರಿಸುವಂತ ಪ್ರಯತ್ನ. ಇಲ್ಲಿರುವಂತಹ ಅಷ್ಟು ಮನೆಗಳು ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಇರುವಂತಹ ಎಡಭಾಗದಲ್ಲಿರುವಂತಹ ಅಷ್ಟು ಮನೆಗಳು ಭಾರತಕ್ಕೆ ಸೇರಿದ್ದವಾದ್ರೆ ಒಂದು ಮೊಬೈಲ್ ಟವರ್ ಅನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ಟವರ್ನ ಬಲಭಾಗದಲ್ಲಿ ಇರುವಂತಹ ಬೆಟ್ಟದ ಮೇಲೆ ಸಣ್ಣ ಪುಟ್ಟದಾಗಿ ಕಾಣ್ತಿರುವಂತಹ ಅಷ್ಟು ಮನೆಗಳು ಆಜಾದ್ ಕಾಶ್ಮೀರ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನ್ ಹೇಳ್ತೀವಿ ಅಲ್ಲಿಗೆ ಸೇರಿರುವಂತಹ ಮನೆಗಳಾಗಿರುವಂತದ್ದು. ಸಣ್ಣ ಪ್ರಮಾಣದಲ್ಲಿ ನದಿ ಹರಿತಾ ಇರುವಂತಹ ಚಿತ್ರಣವನ್ನ ನಮ್ಮ ಕ್ಯಾಮೆರಾ ಏನಾದರೂ ಕಾಣಿಸಿದ್ರೆ ಆ ಒಂದು ಭಾಗದಿಂದ ಬಲಭಾಗಕ್ಕೆ ಇರುವಂತಹ ಅಷ್ಟು ಪ್ರದೇಶ ಆಜಾದ್ ಕಾಶ್ಮೀರ್ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ಗೆ ಸೇರಿರುವಂತದ್ದು.
ಇಲ್ಲಿಗೆ 2016ರಲ್ಲಿ ಅಟ್ಯಾಕ್ ಆದಂತಹ ಸ್ಥಳದಿಂದ ನಾವು ಕೇವಲ 10 ಕಿಲೋಮೀಟರ್ ಮೇಲೆ ಬಂದಿರುವಂತದ್ದು. ಇಲ್ಲಿರುವಂತಹ ಜನರು ಖಂಡಿತವಾಗಿಯೂ ದಶಕಗಳಿಂದ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕಬೇಕಾಗಿರುವಂತದ್ದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂತಹ ಹಿರಿಯರು ಕೂಡ ಇಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ತಮ್ಮ ಜೀವನವನ್ನ ನಡೆಸುವಂತ ಅನಿವಾರ್ಯತೆ ಅವರಿಗೆ ಎದುರಾಗಿರುವಂತದ್ದು. ಇಲ್ಲಿರುವಂತಹ ಬಂಕರ್ಗಳ ವ್ಯವಸ್ಥೆ ಯಾವ ತರ ಇದೆ ಮುಂದಿನ ಭಾಗದಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕಣಿವೆ ನಾಡಿನಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ ಭಾರತದ ಕಟ್ಟ ಕಡೆಯ ಹಳ್ಳಿಯಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಕನ್ನಡತೆಯ ದೂರದಲ್ಲಿ ಪಾಪಿ ಪಾಕಿಸ್ತಾನ. ಲೈನ್ ಆಫ್ ಕಂಟ್ರೋಲ್ ಹೇಗಿದೆ? ಹಾಗಾದ್ರೆ ನೋ ಮ್ಯಾನ್ ಲ್ಯಾಂಡ್ ಹೇಗೆ ಕಾಣಿಸುತ್ತೆ? ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಹೇಗಿದೆ? ಎಲ್ಲದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕಂಪ್ಲೀಟ್ ಕವರೇಜ್ ಮಾಡಿರುವಂತದ್ದು ನನ್ನ ಕಲೀಗ ಅಭಿಷೇಕ್ ಇದ್ರ ಬಗ್ಗೆ ತೋರಿಸ್ತಾರೆ ನಿಮ್ಗೆ. ಬನ್ನಿ ನೋಡಿ. 2016ರಲ್ಲಿ ಭಾರತದ ಸೇನೆಯ ಮೇಲೆ ಅಟ್ಯಾಕ್ ಮಾಡಿದಂತಹ ಸ್ಥಳದಿಂದ ಕೇವಲ 10 ಕಿಲೋಮೀಟರ್ ಮೇಲ್ಗಡೆ ನಾನು ಬಂದಿದ್ದೇನೆ. ಇಲ್ಲಿರುವಂತಹ ಚಿತ್ರಣ ತೋರಿಸ್ತಾ ಇದ್ದೇನೆ. ಈ ಒಂದು ಗ್ರಾಮದಲ್ಲಿ ಇರುವುದು ಸುಮಾರು 1500ರಿಂದ 1700 ಜನ ಇದ್ದಾರೆ. ಆದ್ರೆ ಇಲ್ಲಿನ ವ್ಯವಸ್ಥೆ ಯಾವ ತರ ಇದೆ, ಇವರು ವಾಸ ಮಾಡೋದಕ್ಕೆ ಹೇಗಿದ್ದಾರೆ, ಇಲ್ಲಿ ಅವರು ಅನುಭವಿಸಬೇಕಾದ ಕಷ್ಟಗಳೇನು, ಅದ್ರ ಜೊತೆಗೆ ನಮ್ಮ ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಬಾರ್ಡರ್ ಪ್ರದೇಶವನ್ನ ಕೂಡ ನಾವು ನಿಮ್ಗೆ ಈಗ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ಈ ಸದ್ಯದ ಮಟ್ಟಿಗೆ ನಾವು ಬಂದಿರೋ ಪ್ರದೇಶದಲ್ಲಿರುವಂತಹ ಚಿತ್ರಣ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಈಗ ಒಂದು ಕ್ಲಾರಿಟಿ ನಾವೇನ್ ಕೊಡ್ಬೇಕಾಗತ್ತೆ, ಇಲ್ಲಿ ಲೈನ್ ಆಫ್ ಕಂಟ್ರೋಲ್ ವರೆಗೂ ಬಿಡ್ತಾರಾ ಇಲ್ವಾ? ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿವರೆಗೂ ಬಿಡೋದು ಕಷ್ಟ ಆಗುವಂತ ಕಾರಣದಿಂದಾಗಿ ಅದರ ಮತ್ತೊಂದು ಭಾಗದಿಂದ ತೋರಿಸುವಂತ ಪ್ರಯತ್ನ. ಇಲ್ಲಿರುವಂತಹ ಅಷ್ಟು ಮನೆಗಳು ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಇರುವಂತಹ ಎಡಭಾಗದಲ್ಲಿರುವಂತಹ ಅಷ್ಟು ಮನೆಗಳು ಭಾರತಕ್ಕೆ ಸೇರಿದ್ದವಾದ್ರೆ ಒಂದು ಮೊಬೈಲ್ ಟವರ್ ಅನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆ ಟವರ್ನ ಬಲಭಾಗದಲ್ಲಿ ಇರುವಂತಹ ಬೆಟ್ಟದ ಮೇಲೆ ಸಣ್ಣ ಪುಟ್ಟದಾಗಿ ಕಾಣ್ತಿರುವಂತಹ ಅಷ್ಟು ಮನೆಗಳು ಆಜಾದ್ ಕಾಶ್ಮೀರ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನ್ ಹೇಳ್ತೀವಿ ಅಲ್ಲಿಗೆ ಸೇರಿರುವಂತಹ ಮನೆಗಳಾಗಿರುವಂತದ್ದು. ಸಣ್ಣ ಪ್ರಮಾಣದಲ್ಲಿ ನದಿ ಹರಿತಾ ಇರುವಂತಹ ಚಿತ್ರಣವನ್ನ ನಮ್ಮ ಕ್ಯಾಮೆರಾ ಏನಾದರೂ ಕಾಣಿಸಿದ್ರೆ ಆ ಒಂದು ಭಾಗದಿಂದ ಬಲಭಾಗಕ್ಕೆ ಇರುವಂತಹ ಅಷ್ಟು ಪ್ರದೇಶ ಆಜಾದ್ ಕಾಶ್ಮೀರ್ ಅಥವಾ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ಗೆ ಸೇರಿರುವಂತದ್ದು. ಇಲ್ಲಿಗೆ 2016ರಲ್ಲಿ ಅಟ್ಯಾಕ್ ಆದಂತಹ ಸ್ಥಳದಿಂದ ನಾವು ಕೇವಲ 10 ಕಿಲೋಮೀಟರ್ ಮೇಲೆ ಬಂದಿರುವಂತದ್ದು. ಇಲ್ಲಿರುವಂತಹ ಜನರು ಖಂಡಿತವಾಗಿಯೂ ದಶಕಗಳಿಂದ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕಬೇಕಾಗಿರುವಂತದ್ದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂತಹ ಹಿರಿಯರು ಕೂಡ ಇಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ತಮ್ಮ ಜೀವನವನ್ನ ನಡೆಸುವಂತ ಅನಿವಾರ್ಯತೆ ಅವರಿಗೆ ಎದುರಾಗಿರುವಂತದ್ದು. ಇಲ್ಲಿರುವಂತಹ ಬಂಕರ್ಗಳ ವ್ಯವಸ್ಥೆ ಯಾವ ತರ ಇದೆ ಮುಂದಿನ ಭಾಗದಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ.